ಹಾಯ್ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಡಯನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆರಿ ಗುಡ್. ಹೋಗಿ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾನೇ ಸಖತ್ತಾಗಿದ್ದೀವಿ. ಇವತ್ತು ನನ್ನ ಸಿಸ್ಟರ್ ಮಗಳು ಮನೆಗೆ ಬಂದಿದ್ಲು, ವಿಡಿಯೋ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ಲು. ಅದಕ್ಕೋಸ್ಕರ ವಿಡಿಯೋನ ಇವತ್ತು ನಾನು ಕೂಡ ಫ್ರೀ ಇದ್ದೆ, ಸೊ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ 20 ಡೇಸ್ ಆಗಿತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಶೂಟಿಂಗಲ್ಲಿ ಬ್ಯುಸಿ ಇದ್ದೆ, ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ವೀಡಿಯೋಸ್ ಎಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಎಲ್ಲರೂ ಬೇಗ ಬೇಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನ್ನೆಲ್ಲ ವೀಡಿಯೋನ ಮಿಸ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಡಯಾನಾ ಜೆಸಿಕಾ ಅಂತ ಇದೆ, ಹೋಗಿ ಅಲ್ಲಿ ಚೆಕ್ ಮಾಡಿ ಎಲ್ಲ ವೀಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ನ ಕೊಟ್ಟೋಗಿ. ಹಾಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ವಿಡಿಯೋನ ಸ್ಟಾರ್ಟ್ ಮಾಡೋಣಲ್ಲ. ಓಕೆ, ಹೇರ್ ಎಲ್ಲ ನೀಟಾಗಿ ಟೈ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಿರೋದು ಬೇಸಿಕ್ ಟೋನರ್ ಕೊಡಿ ಮೇಡಮ್. ವೆರಿ ಗುಡ್. ಸೊ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೇಸಿಕ್. ಅಟ್ಲೀಸ್ಟ್ ಇದು 1 ಮಿನಿಟ್ ಆದರೂ ಸ್ಕಿನ್ನಲ್ಲಿ ಡ್ರೈ ಆಗೋಕ್ಕೆ ಬಿಡಬೇಕು. ಅವಳು ಶೂಟಿಂಗಲ್ಲಿ ಬಿಟ್ಬಿಟ್ಟಿದ್ದಾಳೆ, ಹಾಗೆ ಎಲ್ಲ ಬೀಳಿಸ್ಬಿಟ್ಟು. ಆದಮೇಲೆ ನೆಕ್ಸ್ಟ್ ಬಂದು ಸಿರಮ್. ನಾನು ಯೂಸ್ ಮಾಡ್ತಾ ಇದ್ದೀನಿ ಪಿಲ್ಗ್ರಿಮ್ ಅವ್ರದ್ದು ಸಿರಮ್. ಇದು ಬಂದು ಆಕ್ನಿ ಸಿರಮ್. ನೀವು ಇದನ್ನ ಯೂಸ್ ಮಾಡ್ತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ಫೇಸಲ್ಲಿರೋ ಆಕ್ನಿ ಎಲ್ಲ ಕಮ್ಮಿ ಆಗುತ್ತೆ ಅಂತೆ. ಈ ಕಲರ್ ಬಂದು ಇದು ಕಲರ್ಲೆಸ್ ಅಂದ್ರೆ ಕಲರೇ ಇರಲ್ಲ ಅಂತ. ಜೊಲ್ ಇರುತ್ತಲ್ಲ, ಜೊಲ್ಲ ಸುಳಿಲೇಬೇಕಾ? ಏನೇ ಮಾತಾಡ್ತಿದ್ಯಾ? ವೈಟ್ ಕಲರ್ ಇದೆಲ್ಲ. ವೈಟ್ ಅಲ್ಲಮ್ಮಮ್ಮ, ಇದನ್ನ ಏನಂತಾರೆ, ಕಲರ್ಲೆಸ್ ಅಂತಾರೆ. ಅಂದ್ರೆ ಕಲರ್ ಇಲ್ಲ ಇದಕ್ಕೆ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ ಇಲ್ಲ ಅಂತ. ಆರೆಂಜ್ ಕಲರ್, ಯೆಲ್ಲೋ ಕಲರ್ ಕಾಣಿಸ್ತದ. ಹಂಗೆ ಯೆಲ್ಲೋ ಕ್ಯಾಪ್ ಇದ್ರೆ ಆ ತರ ಕಾಣಿಸುತ್ತೆ. ಗ್ಲಾಸ್ ಒಳಗಡೆ ಅಲ್ವಾ ಇರೋದು, ಗ್ಲಾಸ್ ಯಾವ ಕಲರ್ ಇರುತ್ತೆ ಆ ಕಲರ್ ಕಾಣಿಸುತ್ತೆ. ಗೊತ್ತಾಯ್ತಾ? ಪ್ರೈಸ್ ಬಂದು 650 ರೂಪಾಯಿಗಳು. ಮಾತಾಡಂಗಿಲ್ಲ ಇವಾಗ, ಮಧ್ಯ ಸೈಲೆಂಟ್ ಆಗಿರ್ಬೇಕು. ನಾನು ಎಡಿಟ್ ಮಾಡೋಕೆ ಕಷ್ಟ ಆಗುತ್ತೆ. ಸಿರಮ್ ಆದ್ಮೇಲೆ ಏನು ಪಾಪು ನೆಕ್ಸ್ಟ್? ವೆರಿ ಗುಡ್. ಓಕೆ, ನೆಕ್ಸ್ಟ್ ಸಿರಮ್ ಆದ್ಮೇಲೆ ಫೇಸ್ ಮಾಯಿಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇದ್ದೀನಿ ಇಮೋಲಿನ್ ಮಾಯಿಶ್ಚರೈಸರ್. ಪ್ರೈಸ್ ಬಂದು 346 ರೂಪಾಯಿ, 346 ರುಪೀಸ್. ಇದು ಸೂಟ್ ಕೇಸ್ ನಿಂದು ಮೇಕಪ್ ಸೂಟ್ ಕೇಸ್ ಮೇಕಪ್ ಮುಗಿದ್ರೆ ನಾನು ಹಚ್ಕೋತೀನಿ. ಎಷ್ಟು ನೀಟಾಗಿ ಫೇಸ್ಗೆ ಇದು ಬ್ಲೆಂಡ್ ಆಗುತ್ತೆ. ಹಾಗೆ ಒಟ್ಟು ಏನು ಹೇಳ್ತಾರೆ ಅದನ್ನ ಸೆಟ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ ಅಂದರೆ ಸಖತ್ತಾಗಿದೆ ಈ ಮೋಲಿನ್ ಮಾಯಿಶ್ಚರೈಸರ್. ತುಂಬಾ ಇಷ್ಟ. ಇದು ನಾನು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತೀನಿ ನಾನು. ಸನ್ಸ್ಕ್ರೀನ್ ಬಂದು VLCC ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. SPF 50+++. ಸೊ ಫೇಸಿಗೆ ಸನ್ಸ್ಕ್ರೀನ್ ತುಂಬಾ ಯೂಸ್ ಮಾಡಲೇಬೇಕು. ಯೂಸ್ ಮಾಡಲೇಬೇಕು. ಬಿಡೇ ಕಂಟೆಂಟ್ ಹೋಗುತ್ತೆ ಇಲ್ಲಿ, ಸುಮ್ಮನೆ ಅಮೌಂಟ್ ಎಷ್ಟಿದು.
ಇದ್ರ ಅಮೌಂಟ್ ಬಂದು 550 ರುಪೀಸ್. ಆನ್ಲೈನಿಂದ ಪರ್ಚೇಸ್ ಮಾಡಿರೋದು ನಾನು. ಆಲ್ರೆಡಿ ಬಂದ್ಬಿಟ್ಟಿದೆ, ಸ್ವಲ್ಪ ಯೂಸ್ ಮಾಡ್ತೀನಿ. ಇವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ ಸಿಯಾ ನಾನು? ಸನ್ಸ್ಕ್ರೀನ್ ಆದ್ಮೇಲೆ ನೆಕ್ಸ್ಟ್ ಏನು ರೆಡಿ ಮಾಡ್ಕೊ. ಏನು ರೆಡಿ ಮಾಡ್ದಾ? ರೆಡಿ ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡ್ತಿದ್ಯಾ? ಮೀಸೆ ಹಾಕೋತಿದ್ಯಲ್ಲ. ಮೀಸೆ ಅಲ್ಲ, ಅದು ತಾತಪ್ಪನನು. ತಾತಪ್ಪನ ನೀನು? ಯಾವ ತಾತಪ್ಪ? ಸನ್ಸ್ಕ್ರೀನ್ ಆದ್ಮೇಲೆ ಏನು ನೆಕ್ಸ್ಟ್? ಫಸ್ಟ್ ಐ ಮೇಕಪ್ ಮಾಡ್ಕೊಬಿಡೋಣ. ಐ ಮೇಕಪ್ ಕೂಡ ವೆರಿ ಬೇಸಿಕ್, ನ್ಯಾಚುರಲ್. ನಾವೆಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ತುಂಬಾ ಹೆವಿ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ವೆರಿ ಲೈಟ್ ವೈಟ್ ಮೇಕಪ್ ಅಷ್ಟೇ. ಗುಡ್. ನನ್ನ ಅಕ್ಕನ ಮಗಳು ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ ಇದಕ್ಕೆ. ಐ ಮೇಕಪ್ಗೆ ಫಸ್ಟ್ ನಾವು ಕನ್ಸೀಲರ್ ಯೂಸ್ ಮಾಡ್ಕೋಬೇಕು. ಹಾಗೆ ಅದಾದ್ಮೇಲೆ ಮೇಲೆ ಪೌಡರಿಂಗ್, ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಲೆಟ್ ಇಂದ ಒಂದು ಶೇಡ್ನ ತಗೊಂಡು ಯೂಸ್ ಮಾಡಬೇಕು. ನೆಕ್ಸ್ಟ್ ಕನ್ಸೀಲರ್ನ ಐಸ್ ಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನಾನು ಯೂಶಲಿ ಬ್ಲೆಂಡ್ ಮಾಡುವಾಗ ಪ್ರತಿಯೊಂದಕ್ಕೂ ನಾನು ಫಿಕ್ಸರ್ನ ಯೂಸ್ ಮಾಡಿನೇ ಬ್ಲೆಂಡ್ ಮಾಡ್ಕೊಳ್ಳೋದು. ಅವಾಗ ಸಖತ್ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಬ್ಲೆಂಡ್ ಮಾಡ್ಕೊಳ್ಳೋಣ. ಇವಾಗ ಫಿಕ್ಸರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ವಿಡಿಯೋ ಮಾಡು ನೀನು. ಬ್ಲೆಂಡ್ ಮಾಡುವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡಿಂಗ್ ಆದ್ಮೇಲೆ ಪೌಡರ್ ಮಾಡ್ಕೋಬೇಕು. ಸೊ ಐಗೆ ಪೌಡರಿಂಗ್ ಮಾಡ್ಕೊಳ್ಬೇಕಾದ್ರೆ ಇಷ್ಟು ದೊಡ್ಡ ಪೌಡರ್ ಟ್ಯಾಪಿಂಗ್ ಏನ್ ಬರುತ್ತೆ ಅದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅಂತಾನೆ ಸ್ಮಾಲ್ ಒನ್ಸ್ ಬರುತ್ತೆ, ಅದನ್ನ ತಗೋಬೇಕು. ಬಂದು ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ. ಹಾಯಾಗಿ ಕಣೆ ಅದು. ನೆಕ್ಸ್ಟ್ ಬಂದು ನಾನು ಹುದಾ ಗರ್ಲ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ, ಐ ಪ್ಯಾಲೆಟ್. ಸೊ ಅದರಲ್ಲಿ ಫಸ್ಟ್ ನಾನು ನೀಟಾಗಿ ಬ್ಲೆಂಡ್ ಆಗಿದೆ. ಫಸ್ಟ್ ಬೇಸಿಕ್ ಶೇಡ್ ತಗೊತಾ ಇದ್ದೀನಿ. ಟ್ರೈ ಮಾಡೋಣ ದಿಸ್ ಒನ್. ಸಖತ್ತಾಗಿರುತ್ತೆ. ನಿಮ್ಮಪ್ಪ ನೋಡ್ಬೇಕು ಲಿಪ್ಸ್ಟಿಕ್ ಹಾಕೊಳ್ಳೋದನ್ನ, ಸಖತ್ತಾಗಿರುತ್ತೆ. ಮನೆಗೆ ಬರಲ್ಲ, ಮನೆಗೆ ಹೇಳ್ತೀನಿ. ನನ್ನ ಜೊತೆ ಆಟ ಆಡಲ್ವಾ? ಹೋಗ್ಲಿ ಬಿಡಿ. ವೆರಿ ವೆರಿ ನ್ಯಾಚುರಲ್, ವೆರಿ ನ್ಯಾಚುರಲ್. ಹಾಕಿದೀವಿ ಅಂತ ಅನ್ಸ್ಬೇಕು, ಹಾಕಿಲ್ಲ ನಾರ್ಮಲ್ ಆಗಿ ಫೇಸ್ ಕಾಣಿಸ್ತಾ ಇದೆ ಅಂತ ಅನ್ಸ್ಬೇಕು. ಸೊ ಬೇಸಿಕ್ ಶೇಡ್ನ ನಾನು ಯೂಸ್ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ಮತ್ತೆ ಆರ್ಡರ್ ಮಾಡಬೇಕು ನಾನು. ಒಂದು 20 ಡೇಸ್ ಹತ್ತತ್ರ 1 ಮಂತಿಂದ ವಿಡಿಯೋಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬಟ್ ಅದಕ್ಕೆ ಪ್ರಾಡಕ್ಟ್ ಕೂಡ ತರಿಸ್ತಾ ಇರಲಿಲ್ಲ ನಾನು. ಇವಾಗ ಮತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ನ ತರಿಸಿ ನಾನು ನಿಮಗೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ, ಯಾವ ಸ್ಕಿನ್ಗೆ, ಯಾವ್ಯಾವ ಟೈಪ್ ಆಫ್ ಸ್ಕಿನ್ಗೆ ಏನೇನು ಥರ ಯೂಸ್ ಮಾಡಬಹುದು, ಯಾವುದಾದ್ರು ಸೆಟ್ ಆಗುತ್ತೆ ಪ್ರಾಡಕ್ಟ್ಸ್ ಅಂತ ನಾನು ನಿಮಗೆ ತೋರಿಸ್ಬೇಕು.
ಡೆಲ್ಲಿ ನ್ಯೂಡ್ ಶೇಡ್ಸ್ ಇದ್ರಲ್ಲಿ ನೋಡ್ಬೋದು ನೀವು, ತುಂಬ ನ್ಯೂಡ್ ಶೇಡ್ಸ್ ಇರೋದು. ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಲುಕ್ಸ್ ಅಮೇಝಿಂಗ್. ಬೇಸಿಕ್ ಐ ಮೇಕಪ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಫೇಸ್ನ ಫುಲ್ ಕವರ್ ಮಾಡ್ಕೊಂಡು ಅದಾದ್ಮೇಲೆ ಫೈನಲ್ ಆಗಿ ಲೈನರು, ಕಾಜಲ್ಲು ಹಾಗೆ ಐಬ್ರೋಸ್ನೆಲ್ಲ ನಾನು ಫಿಲ್ ಮಾಡ್ಕೊತೀನಿ. ಓಕೆ, ಇನ್ಸೈಡ್ ಅವ್ರದ್ದು ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಆರೆಂಜ್ ಕಲರ್ ಕರೆಕ್ಟರು ಕೂಡ ಸಿಗುತ್ತೆ, ಹಾಗೆ ನನ್ನ ಫೇಸಿಗೆ ಸೂಟ್ ಆಗೋ ಥರ ಕನ್ಸೀಲರ್ ಕೂಡ ಇದೆ. ಸೊ ನಾನು ಎರಡನ್ನೂ ಇದರಿಂದನೇ ಯೂಸ್ ಮಾಡ್ತೀನಿ. ಆಫ್ಟರ್ ದಟ್ ನಾನು ಇನ್ನೂ ಒಂದು ಕನ್ಸೀಲರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಅದರಲ್ಲಿ ಮೇಕಪ್ ಮಾಡ್ಕೊತೀನಿ. ನಾನು ಯಾವುದೇ ಫೌಂಡೇಶನನ್ನು ಯೂಸ್ ಮಾಡಲ್ಲ. ಯಾಕೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಫೌಂಡೇಶನ್ ಹಾಕೋದ್ರಿಂದ ಅದು ಆಕ್ಸಿಡೇಷನ್ ಆಗಿ ಸ್ವಲ್ಪ ಫೇಸು ಡಲ್ ಕಾಣಿಸುತ್ತೆ. ಸೊ ಅದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕನ್ಸೀಲರ್ದಿಂದನೇ ಕಂಪ್ಲೀಟ್ ಮೇಕಪ್ಪನ್ನು ಮಾಡ್ಕೊಳ್ತೀನಿ ಯೂಶಲಿ. ಮೇಲೆ ಕರೆಕ್ಟರನ್ನು ಹಾಕೊತೀನಿ. ಇದು ಒಂದು 4 months ಆಯಿತು, ಇನ್ನೂ ಹೋಗಿಲ್ಲ. ಸೊ ನೆಕ್ಸ್ಟ್ ಒಂದು ಬ್ಲೆಂಡರ್, ಛೋಟಾ ಬ್ಲೆಂಡರ್. ಇದು ಬಂದು ಕರೆಕ್ಟಾಗಿ ಬ್ಲೆಂಡರ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಚಾಕ್ಲೇಟ್ ಕೇಳಿದೆಲ್ಲ ಕೊಡ್ಸೋಕ್ಕೆ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಲ್ಲ. ನಿಮ್ಮಮ್ಮ ಆದರೆ ಕೊಡಿಸಲ್ಲ ಚಾಕ್ಲೇಟ್ ಎಲ್ಲ. ಈಗ ಒಂದು ವಾರ ಆಯಿತು, ಅದಕ್ಕೆ ನಾನು ಚಾಕ್ಲೇಟ್ ಕೇಳ್ತಾ ಇದ್ದೆ. ಓ, ಆಚೆ ಚಾಕ್ಲೇಟ್ ಇದೆ ನಿನಗೋಸ್ಕರ, ಒಂದು ನಿಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓ, ಇಲ್ಲೇ ಕೂತ್ಕೋ, ಅಪ್ಪ ತಂದಿತ್ತು ಒಂದು, ಅಲ್ಲಿ ಇಟ್ಟಿದೆ. ಮೆಲ್ಲಿಗೆ ಕೇಳ್ಬಿಡ, ಹುಡುಕೋ, ಅಲ್ಲಿ ಇಟ್ಟಿದೆ ಟೇಬಲ್ ಮೇಲೆ. ಸೊ ಕರೆಕ್ಟರ್ ಆಗಿದೆ. ಸೊ ಇವಾಗ ಬಂದು ನೆಕ್ಸ್ಟು ಕನ್ಸೀಲರ್ನ ಅಪ್ಲೈ ಮಾಡ್ಕೊತೀನಿ. ಕನ್ಸೀಲರ್ ಈ ಶೆಡ್ ಯೂಸ್ ಮಾಡ್ತಾ ಇದ್ದೀನಿ. ಏಪ್ರಿಲ್ ಫುಲ್ಲಾ? ಇವತ್ತು ಫುಲ್ ಅಲ್ಲ, ಏಪ್ರಿಲ್ ಫೂಲ್ ಅಂತಾರೆ ನೋಡು, ಗೊತ್ತಾ? ಏಪ್ರಿಲ್ ಫೂಲು ಅದನ್ನ ಮಾಡಿದ್ನ ನಿಮಗೆ. ಎಲ್ಲಿ? ಸೊ ನನ್ನ ಸ್ಕಿನ್ ಟೋನ್ಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಬ್ಲೆಂಡ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ಅಷ್ಟೇ ವೆರಿ ಮಿನಿಮಲ್. ನೋಡ್ಕೊಂಡೇ ನೋಡ್ತಾರಾ? ಹೌದು, ಅವಾಗನೇ ಕ್ಲೀನ್ ಮಾಡ್ಕೋಬೇಕು ಬ್ರಷಸ್ ಎಲ್ಲ, ಸರಿನಾ? ನೆಕ್ಸ್ಟ್ ಬಂದು ನಾನು ಡೈರೆಕ್ಟ್ ಬ್ಲೆಂಡ್ ಮಾಡಲ್ಲ. ಇವಾಗ ಏನು ಮಾಡ್ತೀನಿ ಗೊತ್ತಲ್ಲ ನಿಮಗೆ? ಸೊ ಫಿಕ್ಸರ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್. ಸೊ ಇದ್ರ ಪ್ರೈಸ್ ಹೇಳಿಲ್ಲ, ಪ್ರೈಸ್ ಬಂದು ಎಲ್ಲಿದೆಯಪ್ಪ, ಕಾಣಿಸ್ತಾ ಇಲ್ಲ. ₹300, 290 ಸಮಥಿಂಗ್. ಅಂದರೆ ರೌಂಡ್ ಆಫ್ ಮಾಡಿದ್ರೆ ₹300. ಇವಾಗ
ಎಕ್ಸಾಕ್ಟ್ಲಿ ನೋಡೋಣ ಫೈನಲ್ ಹೇಗೆ ಕಾಣಿಸುತ್ತೆ ಅಂತ. ಒನ್ ಮೋರ್ ಟೈಮ್. ಬೇಕು, ದರ್ ಇಸ್ ನೋ ಅದರ್ ಆಪ್ಷನ್. ತುಂಬ ದಿನ ಆಗೋಯ್ತಲ್ಲ, ಸೊ ಎಲ್ಲ ಹಾಕಿ ಆದಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನ್ಯಾಚುರಲ್ ಆಗೇ ಇರಲಿ, ನನಗೆ ತುಂಬ ಫಿಲ್ ಮಾಡೋದು ಏನು ಬೇಡ. ದಿಸ್ ಇಸ್ ಫೈನ್, ದಿಸ್ ಇಸ್ ಫೈನ್, ಟೋಟಲಿ ಫೈನ್. ನೆಕ್ಸ್ಟ್ ಬಂದು ಇದಾದ್ಮೇಲೆ ಏನು ಮಾಡಬೇಕು, ಇದು ಕಂಪ್ಲೀಟ್ ಆದಮೇಲೆ ಫೌಂಡೇಶನ್ ಅಥವಾ ಕನ್ಸೀಲರ್ ಎಲ್ಲ ಆದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಕಾಂಟೋರಿಂಗ್ ಮಾಡ್ಕೊಳ್ಳೋಣ. ಸ್ವಿಸ್ ಬ್ಯೂಟಿ ಅವ್ರದೇ ಡಿಯೋ ಸ್ಟಿಕ್ ಇದೆ, ಕಾಂಟೋರ್ ಮಾಡ್ಕೊತೀನಿ. ಸೊ ಕಾಂಟೋರ್ ಎಲ್ಲಿಗೆ ಮಾಡ್ಕೋಬೇಕಂತ ಯೂಶಲಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಡಿಯೋ ಸ್ಟಿಕ್ ಅಂತ ಹೇಳಿದ್ನಲ್ಲ, ಸೊ ಒಂದರಲ್ಲಿ ಹೈಲೈಟ್ ಕಾಂಟೋರ್ ಇದೆ, ಕಾಂಟೋರ್ ಮಾಡ್ಕೊಬೋದು ಈ ಕಡೆ. ಆ್ಯಂಡ್ ಈ ಕಡೆ ಬಂದರೆ ಸೊ ಹೈಲೈಟರ್ ಉಂಟು. ಹೈಲೈಟರ್ನು ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಕಾಂಟೋರ್ ನೋಡಿರಲ್ಲ ಹೇಗೆ ಅಪ್ಲೈ ಮಾಡ್ಕೋಬೇಕಂತ. ಸೊ ಜಾ ಲೈನ್ ನೋಡ್ತೀವಿ. ಸೊ ಕಾಂಟೋರ್ ಬ್ರಷ್ ಆಗಲೇ ಬ್ಲೆಂಡ್ ಮಾಡ್ಕೊಳ್ಳೋಣ ಅಪ್ವರ್ಡ್ಸ್. ನೋಡ್ತಾ ಇದ್ದೀನಿ, ನೀನು ಮೇಕಪ್ ಕಲ್ತ್ಕೋ, ಮೇಕಪ್ ಮಾಡುವಂತೆ ಬೇರೆಯವರಿಗೆ. ದಿಸ್ ಕಡೆ ನೋಡೋಣ ಕಾಂಟೋರ್ ಹೇಗೆ ಅಂತ. ಬೇಕು. ನೆಕ್ಸ್ಟು ನೋಸ್ ಕಾಂಟೋರ್ ಮಾಡೋಕ್ಕೆ ಮೆಲ್ಲಿಗೆ ಬೈದ್ಬಿಡ್ತಾರೆ. ಮೆಲ್ಲಿಗೆ ನೋಸ್ ಕಾಂಟೋರ್ ಮಾಡಬೇಕಂದ್ರೆ ಸ್ವಲ್ಪ ಸ್ಮಾಲ್ ಬ್ರಷ್ನ ಯೂಸ್ ಮಾಡ್ಕೊತೀನಿ. ನಮ್ಮ ನೋಸು ಪ್ರಾಪರ್ ಶೇಪ್ ಬರಬೇಕು ಅಂದರೆ ಕಾಂಟೋರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ನೋಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೋಸ್ ಶೇಪ್ ಹೋಗ್ಬಿಡುತ್ತೆ. ಸೊ ಅದನ್ನು ಹುಷಾರಾಗಿ ಮಾಡ್ಕೊಬೇಕು. ಪಾಪ ಸಿ ಹೌ ಇಟ್ ಲುಕ್ಸ್ ಅಂತ. ಹೇಗಿದೆ ಸ್ಟಿಕ್ನ ತೊಗೊಂಡ್ಬಿಟ್ರೆ ನಿಮಗೆ ಇದರಲ್ಲಿ ಕಾಂಟೂರ್ ಕೂಡ ಬಂದ್ಬಿಡುತ್ತೆ, ಹೈಲೈಟರ್ ಎರಡು ಕೂಡ ಸಿಗ್ಬಿಡುತ್ತೆ. ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಹೈಲೈಟರ್ನ ಯೂಸ್ ಮಾಡ್ತಿದ್ದೇನೆ. ಹೈಲೈಟರ್ನ ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಸೊ ಈ ಏರಿಯಾ, ಹಾಗೆ ಈ ಏರಿಯಾ, ಹಾಗೆ ಮಿಡ್ ಆಫ್ ದ ನೋಸ್, upper lip, chin. ಮತ್ತೆ ಬೇಡ ಇರೋ, ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಮಧ್ಯೆ. ಸೊ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಹೈಲೈಟರ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ವೆರಿ ನಾರ್ಮಲ್ ಹೈಲೈಟರ್. ಸೊ ನಿಮಗೆ ಹೈಲೈಟರಲ್ಲಿ ಶೈನಿ ಹೈಲೈಟರ್ಗಳು ಕೂಡ ಸಿಗುತ್ತೆ. ನಿಮಗೆ ಬೇಕು ಅಂದವರು ಅದನ್ನು ನೀವು ಪರ್ಚೇಸ್ ಮಾಡ್ಕೊಬೋದು. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೈನಿ ಹೈಲೈಟರ್ಸ್ ಪರ್ಚೇಸ್ ಮಾಡಿ ನಾನು ಕೂಡ ಅದರದ್ದು ರಿವ್ಯೂನ ಮಾಡ್ತೀನಿ.
ಬ್ರಷ್ ಯೂಸ್ ಮಾಡ್ಬೋದು, ಬ್ಲೆಂಡರ್ ಯೂಸ್ ಮಾಡ್ಬೋದು. ಬೇಸಿಕಲಿ ಏನು ಗೊತ್ತಂದ್ರೆ ಯಾವ್ದ್ರಲ್ಲಾದ್ರೂ ನಾವು ಹೆಂಗೆ ಮೇಕಪ್ ಕಂಪ್ಲೀಟ್ ಲುಕ್ ಕೊಟ್ಕೊಂಡಿರೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ಓಕೆ ಓಕೆ, ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು ಅದೊಂದು ಹೊಸ ಐಬ್ರೋ ಫಿಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್. ಶೇಪ್ ಲೆಸ್ ಮಾಡಿಬಿಡ್ತಾರೆ, ಒಂದು ನ್ಯಾಚುರಲ್ ಲುಕ್ನ ತೆಗೆದು ಬಿಡ್ತಾರೆ ಅಂತ ಈ ಕಡೆ ತೋರಿಸ್ತೇನೆ. ಏನು ಮಾಡ್ತಾರೆ ಕೆಲವರು ಇಲ್ಲಿಂದ ಹಾಕೊತಾರೆ, ಈ ಥರ ಹಿಂಗೆ ಹಿಂಗೆ ಹಾಕೊಬಿಟ್ಟು ಹೀಗೆ ಹೀಗೆ ಮಾಡ್ತಾರೆ. ಸೊ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ನೀವು ಹೇಳಿ ಯಾವುದು ನ್ಯಾಚುರಲ್ ಅಂತ ಕಾಣಿಸ್ತಿದೆ. ಸಿ ಈ ಕಡೆ ಹಾಗೆ ಈ ಕಡೆ. ಸೊ ಯೂಶ್ವಲಿ ಯಾವುದೇ ಹೊಸದಾಗಿ ಕಲ್ತಿರೋ ಮೇಕಪ್ ಆರ್ಟಿಸ್ಟ್ಗಳು ಇದೇ ಥರನೇ ಮಾಡ್ತಾರೆ. ನನಗೆ ಎಲ್ಲೋದು ನಾನು ಅವ್ರಿಗೆ ಹೇಳ್ತೀನಿ ನ್ಯಾಚುರಲ್ ಆಗಿ ನಂಗೆ ಬೇಕಂತ, ಬಟ್ ಗೊತ್ತಿಲ್ಲ ಅವರ ಮೆಂಟರ್ಸ್ ಹೇಗೆ ಹೇಳ್ಕೊಟ್ಟಿರ್ತಾರೆ ಏನಂತ, ಅದೆಲ್ಲ ನಮಗೆ ಬೇಡ್ದಿರೋ ವಿಷಯ. ಸೊ ನೋಡ್ತಿದ್ದೀರಲ್ಲ, ಸೊ ಇದನ್ನು ಕರೆಕ್ಟ್ ಮಾಡ್ಕೊಂಡು ನಾನು ಈ ಥರ ಮಾಡ್ಕೊತೀನಿ. ಓಕೆ, ಐಬ್ರೋ ಫಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಬಂದು ಓಕೆ, ಐಬ್ರೋ ಫಿಲ್ಲಿಂಗ್ ಆದಮೇಲೆ ನೆಕ್ಸ್ಟ್ ಬಂದು ಕಾಜಲ್. ನಾನು ಇಲ್ಲೂ ಮೇಲೂ ಕೂಡ ಯೂಸ್ ಮಾಡ್ತೀನಿ ಸಮ್ಟೈಮ್ಸ್. ಯಪ್ಪ, ಐ ಮೇಕಪ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಲಾಸ್ಟ್ ಬಂದು ಲಿಪ್ಸ್ಟಿಕ್, ಅದೊಂದು ಬ್ಯಾಲೆನ್ಸ್ ಇದೆ. ಮೇಕಪ್ ಫೇಸಲ್ಲಿ ಏನು ಮೇಕಪ್ ಮಾಡಿರ್ತೀವಿ ಅದನ್ನು ಲಾಕ್ ಮಾಡೋದಕ್ಕೆ ನಾವು ಪೌಡರನ್ನು ಯೂಸ್ ಮಾಡ್ಕೊತೀವಿ. ಟ್ಯಾಪ್ 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 ತಿಂತ ಇದೆಯಾ. ಸೊ ಪೌಡರಿಂಗ್ ಆದಮೇಲೆ ಫಿಕ್ಸನ್ನು ಹಾಕೊತೀನಿ. ಫೈನಲ್ ಫಿಕ್ಸರ್ ಟು ಫಿಕ್ಸ್ ದ ಮೇಕಪ್ ಕಂಪ್ಲೀಟ್ ಲುಕ್ ಆದಮೇಲೆ ಫಿಕ್ಸನ್ನು ಹಾಕೋತಾ ಇದ್ದೀನಿ. ಓಕೆ, ಕಂಪ್ಲೀಟ್ ಆಗಿದೆ. ಹೀಗಾಗಿ ಸ್ವಿಸ್ ಬ್ಯೂಟಿ ಅವ್ರದ್ದೇ ಬ್ರ್ಯಾಂಡು. ಸೊ ಅದ್ರ ಪ್ರೈಸ್ ಬಂದು 500 rupees. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ, ವೆರಿ ಬೇಸಿಕ್. ಒಂದು 10 to 15 minutes ಸೆಟ್ ಆಗಿಬಿಟ್ಟ ಮೇಲೆ ಆ ಲುಕ್ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಇದು ಬಂದು ವೆರಿ ಬೇಸಿಕ್ ಮೇಕಪ್ ಲುಕ್ ನಾನು ನಿಮಗೆ ಇವತ್ತು ತೋರಿಸಿದ್ದು. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದು ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ಇವತ್ತೇ ವಿಡಿಯೋ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇದೇ ಥರ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾ ಸೈನಿಂಗ್ ಆಫ್. ಡಯಾನಾ, ನಿಂಗೆ ಟೀ ಬೇಕಾ? ಟೀ ಬೇಕಪ್ಪ, ಸಾಕಾಯ್ತು, ಹೋಗಪ್ಪ. ಒಂಚೂರು ಮೇಕಪ್ ರಿಮೂವ್ ಮಾಡ್ಬಿಡ್ತೀನಿ. ನಾನು ಫೇಸ್ ಎಲ್ಲ ಬಿಸಿಲಿಗೆ ಒಂಥರ ಇಚ್ಚಿಂಗ್ ಆಗ್ತಿದೆ. ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇವತ್ತು ಮೇಕಪ್. ಏನು ಇಷ್ಟ ಆಯ್ತು ನಿಮಗೆ ಮೇಕಪ್ಪಲ್ಲಿ? ಏನು ಓಕೆ, ಮುಟ್ಟು ತೋರಿಸ್ಬೋದು ಹಾಗೆ.